ಶಿವಮೊಗ್ಗದ ದಿವಂಗತ ಮಣ್ಣೂರು ಗೋವಿಂದರಾಯ ಪ್ರಭು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತೆ ಹಾಡಿತು ಕೋಗಿಲೆ ಶೀರ್ಷಿಕೆಯಡಿ ಸಂಗೀತ ಲೋಕದ ದಂತಕಥೆಯಾದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಮಲೆನಾಡು ಕೋಗಿಲೆಗಳಿಂದ ಗಾನ ನಮನ ಎಂಬ ಕಾರ್ಯಕ್ರಮವನ್ನು ಜುಲೈ 19ರಂದು ಸಂಜೆ 5:30ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕ ವಿನಯ್ ಶಿವಮೊಗ್ಗ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತೆ ಎಂದರು. ಇನ್ನು ಮಲೆನಾಡಿನ ಪ್ರತಿಭಾವಂತ ಗಾಯಕರಾದ ಪಾರ್ಥ ಚಿರಂತನ್, ಪೃಥ್ವಿಗೌಡ, ಸಂಜನಾ ಕುಮಾರ್, ಅಮಿತ್ ಕುಮಾರ್, ವಿಶಾಖ್ ಹಾಗೂ ಕಾರ್ತಿಕ್ ನಾಗಲಾಪುರ ಸಹೋದರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ನುರಿತ ವಾದ್ಯ ವೃಂದದ ಜೊತೆಗೆ ನಡೆಯಲಿರುವ ಈ ಕಾರ್ಯಕ್ರಮದ ಜೊತೆಗೆ ಸಂಪೂರ್ಣ ಪರಿಕಲ್ಪನೆ ನಿರೂಪಣೆಯನ್ನ ವಿನಯ್ ಶಿವಮೊಗ್ಗ ಮಾಡಲಿದ್ದಾರೆ. ಖ್ಯಾತ ಗಾಯಕಿಯಾದ ಕೆಎಸ್ ಸುರೇಖಾ ಹಾಗೂ ಸುರೇಖಾ ಹೆಗ್ಡೆ ಅವರನ್ನ ಗೌರವಿಸಲಾಗುವುದು ಎಂದರು. ಇನ್ನು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಕಾಂತೇಶ್ ಭಾಗವಹಿಸಲಿದ್ದು 3:30 ರಿಂದ 3:30 ಗಂಟೆಗಳ ಕಾಲ ನಡೆಯುವ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂಗೀತಾಸಕ್ತರು ಭಾಗವಹಿಸುವಂತೆ ಮನವಿಯನ್ನ ಮಾಡಿಕೊಂಡರು. 19ನೇ ತಾರೀಕು ಮತ್ತೆ ಹಾಡಿತು ಕೋಗಿಲೆ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಶಿವಮೊಗ್ಗದ ಖ್ಯಾತ ಕಲಾವಿದರು ಎಲ್ಲ ಸೇರಿಕೊಂಡು, ಶಿವಮೊಗ್ಗದ ವಾದ್ಯವೃಂದ ಸೇರಿಕೊಂಡು ಈ ಕಾರ್ಯಕ್ರಮ ಒಂದು ಸುಮಾರು 3 ಗಂಟೆಗಳ ಕಾಲ ಕಾರ್ಯಕ್ರಮ ನಿರಂತರವಾಗಿ SP ಅವರ ಎಲ್ಲ ರೀತಿಯ ಹಾಡುಗಳನ್ನು ಹಾಡುವಂಥ ಕಾರ್ಯಕ್ರಮ. ಬಹಳ ಒಂದು ಹಳೆಯ ಚಿತ್ರಗೀತೆಗಳನ್ನು ಸವಿಯುವಂಥ ಒಂದು ಸುಂದರವಾದ ಅವಕಾಶ ಶಿವಮೊಗ್ಗ ನಾಗರಿಕರಿಗೆ. ಇದೇ ಸಂದರ್ಭದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ಹಿರಿಯ ಕಲಾವಿದರಾದ ಶ್ರೀಮತಿ KS ಸುರೇಖಾ ಅವರು, ಹಾಗೆ ನಮ್ಮ ಊರಿನ ಶ್ರೀಮತಿ ಸುರೇಖಾ ಹೆಗ್ಡೆ ಅವರು SP ಅವರು ನಡೆಸಿಕೊಡ್ತಿದ್ದಂಥ ಎದೆ ತುಂಬೆ ಹಾಡಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದರು. ಅವರಿಬ್ಬರಿಗೂ ಸಹ ಒಂದು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿ ಶ್ರೀ DS ಅರುಣ್ ಅವರು ಹಾಗೆ ಶ್ರೀ ಕಾಂತೇಶ್ ಈಶ್ವರಪ್ಪನವರು ಇರ್ತಾರೆ. ಬಹಳ ಕಮ್ಮಿ ಸಮಯದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆದು ಉಳಿದ ಎಲ್ಲ ಸಮಯದಲ್ಲಿ ಒಂದಿಷ್ಟು ಒಳ್ಳೆಯ ಹಾಡುಗಳನ್ನು ಕೇಳುವಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಈಗ ಏನು ಮೊನ್ನೆ ನಾವು ಸಂಗೀತ ಶಾರದೆ ಸರಸ್ವತಿ ಎಸ್ ಜಾನಕಿ ಅವರನ್ನು ಕಳ್ಕೊಂಡ್ವಿ. ಅವ್ರಿಗೂ ಸಹ ಈ SPB ಅಂತಂದರೆ ಜಾನಕಿ ಅವರ ಜೊತೆಯಾಗಿ ತಾನಾಗೆ ಡ್ಯುಯೆಟ್ಗಳಲ್ಲಿ ಎಲ್ಲದರೊಳಗೂ ಅವ್ರ ಜೊತೆನೇ ಹಾಡಿದ್ದಾರೆ. ಸೊ ಜಾನಕಿ ಅವ್ರಿಗೂ ಶ್ರದ್ಧಾಂಜಲಿನ ಸಲ್ಲಿಸ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.